ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯೂಟ್ಯೂಬ್ ಚಾನಲ್. ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ 100 ಸಬ್ಸ್ಕ್ರೈಬರ್ಸ್ ಆಗಿದ್ದರೆ ನಾನು ಹೇಳುವಂಥ ಒಂದು ಸೆಟ್ಟಿಂಗ್ನ ನೀವು ಆನ್ ಮಾಡ್ಕೋಬೇಕಾಗುತ್ತೆ. ಇದರಿಂದ ನಿಮಗೆ ತುಂಬ ಉಪಯೋಗ ಆಗುತ್ತೆ. ಸೊ ನಿಮ್ಮೊಂದು ಚಾನಲ್ಲು ಕೂಡ ಗ್ರೋ ಆಗುವಂಥ ಚಾನ್ಸಸ್ಗಳಿರುತ್ತೆ. ಸೊ 100 ಸಬ್ಸ್ಕ್ರೈಬರ್ಸ್ ಆದವರು ಏನು ಮಾಡಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವಿಡಿಯೋ ಸರ್ ದಯವಿಟ್ಟು ಇವಾಗಲೇ ಒಂದು ಲೈಕ್ನ ಮಾಡಿ. ಈ ಒಂದು ವಿಡಿಯೋಗೆ 500 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಆಯ್ತಾ ಲೈಕು? ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ 100 ಸಬ್ಸ್ಕ್ರೈಬರ್ಸ್ ಆದ ತಕ್ಷಣ ನೀವು ಚಾನಲಲ್ಲಿ URLನ ನೀವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಹೆಂಗೆ ಕ್ರಿಯೇಟ್ ಮಾಡ್ಕೋದು ಅಂತ ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ. ವೀಡಿಯೋ ಮುಗಿಬೇಕಾದ್ರೆ ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ. ಆಯಿತಾ? ವೀಡಿಯೋ ಮುಗಿಬೇಕಾದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಬರುತ್ತೆ ವಿಡಿಯೋ ನೋಡೋರಂತೆ ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ. ಮೊದಲನೇದಾಗಿ ಇದರಿಂದ ಏನು ಉಪಯೋಗ, ಏನಿದು ಚಾನಲ್ URL ಅಂತ ನಾನು ಫಸ್ಟ್ ಹೇಳ್ಬಿಡ್ತೀನಿ. ನೋಡಿ, ನಿಮ್ಮೊಂದು ಚಾನಲ್, ನೀವು ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ತೀರಾ ಅಂತಂದರೆ ನಿಮ್ಮ ಒಂದು ಚಾನಲ್ಗೆ ಅಂತಲೇ ಒಂದು ಲಿಂಕ್ ಕ್ರಿಯೇಟ್ ಆಗಿಬಿಡುತ್ತೆ. ಆಯಿತಾ? ಇವಾಗ ನೀವು ನಿಮ್ಮ ಒಂದು ಚಾನಲ್ ಲಿಂಕ್ ಕಳಿಸಿ ಅಂತಂದರೆ ನೀವು ಶೇರ್ ಮಾಡಲಿಕ್ಕೆ ಕ್ಲಿಕ್ ಮಾಡಿಬಿಟ್ಟು ಲಿಂಕ್ನ ಶೇರ್ ಮಾಡ್ತೀರಾ. ಆ ಲಿಂಕ್ ಹೆಂಗಿರುತ್ತೆ ಹೇಳಿ? www.youtube.com/UCBDOCA ಏನೇನೋ ಇರುತ್ತೆ ಡಿಫ್ರೆಂಟಾಗಿ. ಆ ಒಂದು ಲಿಂಕನ್ನು ಕಳಿಸಿದ್ರೆ ಮಾತ್ರ ನಿಮ್ಮ ಒಂದು ಚಾನಲ್ ಓಪನ್ ಆಗೋದು ಅಲ್ವಾ? ಸೊ ಆದರೆ ನೀವು 100 ಸಬ್ಸ್ಕ್ರೈಬರ್ಸ್ ಆಗಿಬಿಟ್ರೆ ಸೊ ನಿಮ್ಮ ಒಂದು ಚಾನಲ್ ಹೆಸರಲ್ಲೇ ನೀವು URLನ ಕ್ರಿಯೇಟ್ ಮಾಡ್ಕೋಬೋದು. ಇವಾಗ ನನ್ನ ಒಂದು ಚಾನಲ್ URL ಹೆಂಗಿದೆ ಗೊತ್ತಾ? www.youtube.com/LikeSh ಚಾನಲ್ ಹೆಸರೇನಿದೆ ಅದೇ ಇದೆ. ಓಕೆ, ಇವಾಗ ಯಾರಾದರೂ ನನ್ನ ಚಾನಲ್ ಲಿಂಕ್ ಕಳಿಸು ಅಂತಂದರೆ www.youtube.com/LikeSh ಬರುತ್ತೆ ಅಂತ ಹೇಳಿದ್ರಾಯ್ತು. ಆಯಿತಾ? ಆ ಒಂದು ಲಿಂಕನ್ನು ನಾವು ಮೊದಲು ಇತ್ತಲ್ಲ ಲಿಂಕು UCBD ಅವೆಲ್ಲ ಕಾಪಿ ಮಾಡಿ ಕಳಿಸೋ ಅವಶ್ಯಕತೆನೇ ಇಲ್ಲ. ಸೊ ಈಸಿ ಆಗುತ್ತೆ ಬೇರೆಯವ್ರಿಗೆ ಫೈಂಡ್ ಔಟ್ ಮಾಡೋದಕ್ಕೆ. ಆಯಿತಾ? ಇದೊಂದು ನಿಮಗೆ ತುಂಬ ಒಳ್ಳೆ ಬೆನಿಫಿಟ್ ಆಗುತ್ತೆ. ಸೊ ಆದ್ದರಿಂದ ಯೂಟ್ಯೂಬ್ ಅವರು 100 ಸಬ್ಸ್ಕ್ರೈಬರ್ಸ್ ಆದ ತಕ್ಷಣ ನಿಮಗೆ ಈ ಒಂದು ಫೀಚರ್ನ ಕೊಡ್ತಾರೆ. ಓಕೆ, ಇನ್ನೊಂದು ನೀವು ಮೈಂಡಲ್ಲಿ ಇಟ್ಕೋಬೇಕು, ಈ ಒಂದು ಚಾನಲ್ URLನ ನೀವು ಒಂದೇ ಸಲ ನೀವು ಚೇಂಜ್ನ ಮಾಡೋದಕ್ಕಾಗೋದು, ಒಂದೇ ಸಲ ಇಡೋದಕ್ಕಾಗೋದು. ಆಯಿತಾ? ಈಗ ಲಕ್ಕೇಶ್ ಅಂತ ಇಟ್ಕೊಂಡೆ ಅಂತ ಅಂದ್ಕೊಳ್ಳಿ, ಲಕ್ಕೇಶ್ ಅಲ್ಲೇ ಇರಬೇಕು. ನೀವು ಬೇರೆ ಬೇರೆ URLನ ನೀವು ಚೇಂಜ್ ಮಾಡ್ತೀರಾ ಅಂತಂದರೆ ಚಾನಲ್ ಹೆಸರನ್ನೇ ಚೇಂಜ್ ಮಾಡಬೇಕು. ಚಾನಲ್ ಹೆಸರು ಚೇಂಜ್ ಮಾಡಿಬಿಟ್ಟು ನೀವು ಪಡ್ಕೋಬೋದು ಬೇರೆ ಒಂದು URLನ. ಓಕೆನಾ? ಈ ಥರ ನೀವು URLನ ನೀವು ರಿಸೀವ್ ಮಾಡ್ಕೋಬೋದು ಕಣ್ರಪ್ಪ. ಇದು URL ಬಗ್ಗೆ. ಈಗ ಇವಾಗ ಇನ್ನೊಂದೇನಪ್ಪ ಅಂತಂದರೆ, ನೀವು URLನ ಕ್ರಿಯೇಟ್ ಮಾಡಬೇಕಾದ್ರೆ ಸೊ ನಿಮ್ಮ ಒಂದು ಚಾನಲ್ ಹೆಸರಲ್ಲೇ ಯಾವುದಾದ್ರೂ ಒಂದು URL ಯಾರಾದರೂ ತಗೊಬಿಟ್ಟಿದ್ದಾರೆ, ಗ್ರ್ಯಾಬ್ ಮಾಡ್ಕೊಬಿಟ್ಟಿದ್ರೆ, ಸೊ ನೀವು ಅದೇ ಹೆಸರಲ್ಲಿ URLನ ಕ್ಲೈಮ್ ಮಾಡೋದಕ್ಕಾಗಲ್ಲ. ಆಯಿತಾ? ಇವಾಗ ಎಕ್ಸಾಂಪಲ್ ಲಕ್ಕೇಶಲ್ಲಿ ನೀವು URLನ ಪಡ್ಕೊಳ್ಳೋಕ್ಕಾಗಲ್ಲ, ಯಾಕೆಂದರೆ ನಾನು ತಗೊಬಿಟ್ಟಿದ್ದೀನಿ. ಸೊ ಒಬ್ಬರಿಗೆ ಒಂದೇ ಸಲ ಕೊಡೋದು, ಒಂದೇ ಹೆಸರು ಒಂದೇ URLನ ಕೊಡೋದು. ಇದೇನಿದು? ಅಯ್ಯೋಯ್ಯೋ ನೋಡಿ, ರಿಂಗ್ ಲೈಟಲ್ಲಿ ಸ್ಪೈಡರ್ ಮ್ಯಾನ್ ಬಲೆ ಬಿಟ್ಬಿಟ್ಟಿದೆ. ಹಿಂಗೆ ತೇಲಾಡ್ತಾಯಿತ್ತು ಮೇಲೆ, ಹಿಂಗೆ ಒಳ್ಳೆ ವೇವ್ಸ್ ಆಡ್ದಂಗೆ ಚೆನ್ನಾಗಿ ಕಾಣಿಸ್ತಿತ್ತು. ಅದಕ್ಕೆ ಹಿಂಗೆ ಇಟ್ಕೊಂಡು ಹೇಳಿದೆ. ಅವಕ್ಕೂ ಜೀವನ ಇರುತ್ತಲ್ಲ, ಕಿತ್ತಾಕೋದ್ರಲ್ಲಿ ನಂಬರ್ 1 ಬಿಡಿ. ಆಯಿತಾ? ಸೊ ಆದ್ದರಿಂದ URLನ ಪಡ್ಕೊಳ್ಳೋರು ಒಂದೇ ಹೆಸರಲ್ಲಿ ಒಂದೇ URLನ ಪಡ್ಕೊಳ್ಳೋಕ್ಕಾಗೋದು. ಸೊ ನೋಡಿಕೊಂಡು ಚಾನಲ್ ಹೆಸರನ್ನ ಇಟ್ಕೊಳ್ಳಿ. ನಾನು ಅದಕ್ಕೆ ಯಾವಾಗಲೂ ಹೇಳೋದು, ಚಾನಲ್ ಹೆಸರು ಇಡಬೇಕಾದ್ರೆ ಯಾರೂ ಇಟ್ಟಿರಬಾರ್ದು ಯೂಟ್ಯೂಬಲ್ಲಿ. ಆಯಿತಾ? ಇಟ್ಟಿದ್ರೂ ಕೂಡ ಅವ್ರಿಗೆ 100 ಸಬ್ಸ್ಕ್ರೈಬರ್ಸ್ ಆಗಿರ್ಬಾರ್ದು ಅಂತ ಹೆಸರು ಇಟ್ಕೊಂಡು ಬೇಗ ನೀವು ಗ್ರ್ಯಾಬ್ ಮಾಡ್ಕೊಬಿಡಿ, ಕ್ಲೈಮ್ ಮಾಡ್ಕೊಬಿಡಿ. ಇಲ್ಲ ಅಂತಂದರೆ ಯಾರೋ ಬಂದು ತಗೋಯ್ತಾನೆ. ಆಯಿತಾ? ನೀವು ವರ್ಷಾನ್ಗಟ್ಟಲೆ ಇಟ್ಕೊಂಡು 100 ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಅಲ್ಲಿ ಯಾರೋ ವಾರಕ್ಕೆ ಬಂದುಬಿಟ್ಟು 100 ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಯ್ತಾನೆ, ಕ್ಲೈಮ್ ಮಾಡ್ಕೊ ಹೋಯ್ತಾನೆ. ಅದಕ್ಕೋಸ್ಕರ ಹುಷಾರಾಗಿರಿ. ನಿಮ್ಮ ಒಂದು ಹೆಸರಲ್ಲಿ URLನ ಕ್ರಿಯೇಟ್ ಮಾಡಿಕೊಂಡು ಎಂಜಾಯ್ ಮಾಡಿ ಅಂತ ಹೇಳ್ತಾ, ಸೊ ಇದರಿಂದ ನಿಮ್ಮ ಒಂದು ವೀಡಿಯೋನು ಕೂಡ ರ್ಯಾಂಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಈಗ ಲಕ್ಕೇಶ್ ಅಂತ ಸರ್ಚ್ ಮಾಡಿದ್ರೆ ನಿಮ್ಮ ಒಂದು ವೀಡಿಯೋಸ್ಗಳು ಬೇಗ ತೋರಿಸೋದಕ್ಕೆ ಶುರು ಆಗುತ್ತೆ. ಸೊ ಅದರಿಂದ URLನ ಬೇಗ ಪಡ್ಕೊಳ್ಳಿ. 100 ಸಬ್ಸ್ಕ್ರೈಬರ್ಸ್ ಆಗಿರೋರು ಅಂತ ಹೇಳ್ತಾ ವಿಡಿಯೋ ಮುಗಿಸಿದ್ದೀನಿ. ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ. ಡಿಸ್ಕ್ರಿಪ್ಷನಲ್ಲಿ Instagram ಲಿಂಕ್ ಇದೆ, ದಯವಿಟ್ಟು ಫಾಲೋ ಮಾಡಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ. ಅಷ್ಟೇ, ಇನ್ನೇನಿಲ್ಲ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬೈ. ಜೈ ಹಿಂದ್, ಒಂದೇ ಮಾತ್ರ.